ಬೇಕರಿ ಮತ್ತೆ ಕಾಂಡಿಮೆಂಟ್ಸ್ ವ್ಯಾಪಾರಿಗಳ ಒಂದು ಸಭೆಯನ್ನು ಕೂಡ ಕರೆದಿದ್ರು. ತಾವು ಆ ಸಭೆಯಲ್ಲಿ ಭಾಗಿಯಾಗಿದ್ರಿ. ಈ ಸಭೆಯಲ್ಲಿ ತೆಗೆದುಕೊಂಡ ನಿರ್ಣಯ ಏನು ಅಂತ ಹೇಳಿದ್ರೆ 23ನೇ ತಾರೀಕು ಹಾಲಿನ ಉತ್ಪನ್ನಗಳನ್ನ ಬಂದ್ ಮಾಡುವಂಥದ್ದು, 24ನೇ ತಾರೀಕು ಗುಟ್ಕಾ ಸಿಗರೇಟ್ ಗಳನ್ನ ಬಂದ್ ಮಾಡುವಂಥದ್ದು, 25ನೇ ತಾರೀಕು ಎಲ್ಲಾ ರಾಜ್ಯದ ಕಾಂಡಿಮೆಂಟ್ಸ್ ಬೇಕರಿ ಅಂಗಡಿ ಮುಗ್ಗಟ್ಟುಗಳನ್ನ, ಸಣ್ಣ ಪುಟ್ಟ ಅಂಗಡಿಗಳನ್ನ ಬಂದ್ ಮಾಡಿ ಫ್ರೀಡಂ ಪಾರ್ಕ್ ನಲ್ಲಿ ಅಹೋರಾತ್ರಿ ಅಂದ್ರೆ ಬೆಳಗಿನಿಂದ ಸಂಜೆವರೆಗೂ ಒಂದು ಪ್ರತಿಭಟನೆ ಮಾಡೋದು ಅಂತ ನಿಮ್ಮ ನಿರ್ಧಾರ ಏನು? ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ? ಇದ್ರ ಬಗ್ಗೆ ಒಪ್ಪಿಗೆ ನಮ್ದಿದೆ ಫುಲ್ಲು. ಇದು ಯಾವ ತರ ಅಂದ್ರೆ ಈ ಸಣ್ಣ ವರ್ತನೆಗಳಿಗೆ ತುಂಬಾ ಎಫೆಕ್ಟ್ ಆಗ್ತಿದೆ. ಯಾಕಂದ್ರೆ ಸಣ್ಣ ವರ್ತಗಳು ಏನು ₹1000 ರೋಟೇಷನ್ ಮಾಡುವಂತರು ವರ್ಷಾನ್ಗಟ್ಲೆ ಕೌಂಟಿಂಗ್ ತಗೊಂಡು ಇದು ಕೋಟ್ಯಾಂತರ ರೂಪಾಯಿ ಆಗಿದೆ, ನಿಮ್ಗೆ ಟ್ಯಾಕ್ಸ್ ಇಷ್ಟು ಬರುತ್ತೆ ಅಂತ ಎಲ್ಲ ಹೇಳಿ ಒಂದೇ ಸಲ ನೋಟಿಸ್ ಕಳಿಸೋ ಬದಲು ಈ ನೋಟಿಸ್ಗಳನ್ನ ನಮ್ಗೆ ಅರ್ಜೆಂಟ್ ಆಗಿ ಕ್ಯಾನ್ಸಲೇಷನ್ ಮಾಡ್ಬೇಕು. ನಮ್ಗೆ ಪ್ರೆಸೆಂಟ್ಲಿ ಇವಾಗ ಏನು 24, 25, 23, 24, 25 ಏನಿದೆ ಸೆಲೆಕ್ಷನ್, 23ನೇ ತಾರೀಕು ಹಾಲನ್ನು ಬಂದ್ ಮಾಡ್ತೀವಿ, 24ನೇ ತಾರೀಕು ಸಿಗರೇಟ್ ಗುಟ್ಕಾಗಳನ್ನು ಬಂದ್ ಮಾಡ್ತೀವಿ, 25ನೇ ತಾರೀಕು ಆ ಹೋರಾಟ ಹೆಂಗಿರುತ್ತೆ ಅಂದ್ರೆ ಬೆಂಗಳೂರಿನ ಜನ ಆಲ್ ಓವರ್ ಕರ್ನಾಟಕ ಈ ಹೊಡೆತವನ್ನ ತಡ್ಕೊಳಕಾಗ್ಬಾರ್ದು ಆ ರೇಂಜ್ಗೆ ಇರುತ್ತೆ. ಯಾಕೆಂದ್ರೆ ಅಂಗಡಿ ಮುಂಗಟ್ಟು ಫುಲ್ ಬಂದಿರುತ್ತೆ. ಅವತ್ತು ಏನು ಸಿಗಲ್ಲ ಅಂದ್ರೆ ತಿನ್ನೋ ಐಟಮು, ಬಿಟ್ಕ ಸಿಡಿ ದಿನಸಿ ಐಟಮ್ಗಳು ಯಾವ ಸಿಗಲ್ಲ ಅವತ್ತು. ಅದು ಫುಲ್ ಬಂದಿರುತ್ತೆ. ಈ ನಿರ್ಧಾರಕ್ಕೆ ನಮ್ಮ ರವಿ ಶೆಟ್ರು ನಮ್ಗೆ ಬೆಂಬಲ ಕೊಡ್ತಿದ್ದಾರೆ. ಇದಕ್ಕೋಸ್ಕರ ನಾವು ಎಲ್ಲರೂ ಸೇರಿ ನಮ್ಮ ಸಣ್ಣ ವ್ಯಾಪಾರಿಗಳು ಎಲ್ಲರೂ ಒಗ್ಗೂಟಾಗಿ ಈ ಹೋರಾಟಕ್ಕೆ ಕೈ ಕೊಡ್ಬೇಕು ನಮ್ಗೆ ಕೇಳ್ಕೊಳ್ತೀವಿ ಸರ್. ಇದು ನಮ್ದು ಅಂಗಡಿ ಬಂದ್ಬಿಟ್ಟು ತರಕಾರಿ, ಫ್ರೂಟ್ಸ್, ವೆಜಿಟೇಬಲ್ ನಮ್ದು ಅಂಗಡಿ ಇರೋದು ಬನ್ನೇಟ ರೋಡ್ ಗೊಟ್ಟಿಗೆರೆ ಇರುತ್ತೆ ನಮ್ದು ಅಂಗಡಿ. ಫುಲ್ ನಮ್ಮ ಅಂಗಡಿ ಫುಲ್ ಬಂದಿರುತ್ತೆ ಅವತ್ತು. ಎಲ್ಲ ನಮ್ಮ ಫ್ಯಾಮಿಲಿ, ಇಡೀ ಫ್ಯಾಮಿಲಿ ಎಲ್ಲ ಹೋಗಾಡ್ತಾರೆ ಸರ್. ನಮ್ಮ ಹೆಸರು ವೀರ್ ಮಾದ ಅಂದ್ಬಿಟ್ಟು ನಾವು ಹಣ್ಣು ತರಕಾರಿ ಅಂಗಡಿ, ಚಿಕ್ಕ ಹಣ್ಣು ಅಂಗಡಿ ಮಾರಾಟ ಇದ್ದೀವಿ ನಾವು. ನಮ್ಮ ಕಡೆಯಿಂದ ಎಷ್ಟು ಜನ ಆಗುತ್ತೋ ಅಷ್ಟು ಜನಗಳಿಗೆ ನಾವು ವಿವರಗಳನ್ನ ತಿಳಿಸಿ ಕರ್ಕೊಂಡು ಬರಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಸರ್.